ನನ್ ಕಣ್ಣು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಕಲ್ಯಾಣ. ಸೇಮ್ ಟು ಯು ಕಂಡ್ಲ. ಏನ್ಲ ಸ್ವಾತಂತ್ರ್ಯೋತ್ಸವದ ಸಮಾಚಾರ? ಸಮಾಚಾರ ಇನ್ನೇನು ಮಾಮೂಲಿನೇ ಕಲ್ಯಾಣ. ಸಾಧನ ಬೇರೆ ನಡೀತೈತಲ್ಲ, ಅದೇ ಸಮಾಚಾರ ಅಷ್ಟೇ. ಹ್ಞೂ ಕಣಿ ಹೇಳ. ಸದನದಲ್ಲಿ ನಾಗೇಂದ್ರನ್ನ ಕಾಲು ಕೊಟ್ಟು ಕಡೆ ಕಿಡೋ ಬಿಡ್ತೀವಿ ಅಂತಿದ್ದು ಏನಾದ್ಲ ಅದ್ರ ಕತೆ? ಅವು ನಾಗೇಂದ್ರನ ಮೇಲೆ ಟಾರ್ಗೆಟ್ ಮಾಡಬೇಕು, ಅಷ್ಟರಲ್ಲಿ ಜಮೀರ್ ಬಂದು ಬಾಲ ಕೊಟ್ಟೈತೆ ಕಣೆ. ಈಗ ನಾಗೇಂದ್ರನ ಬುಟ್ಟಾಕ್ಬಿಟ್ಟು ಜಮೀರ್ ಬಾಲ ಹಿಡ್ಕೊಂಡು ಎಳಿತಾವೆ. ಹಾಗೇಳಿ ಅಂಥದ್ದೇನು ಮಾಡ್ಕೊಂತಲ ಜಮೀರು? ಕಷ್ಟಪಟ್ಟು ಹೋರಾಡಿ ಮಿನಿಸ್ಟ್ರು ಬೇರೆ ಆಗಿತ್ತು. ಮುಖನ ಕಷ್ಟಪಟ್ಟು ಮಿನಿಸ್ಟರ್ ಏನೋ ಆಯ್ತು, ಆದ್ರೆ ಸ್ವಾತಂತ್ರ್ಯ ದಿನ ಧ್ವಜಾರೋಹಣ ಮಾಡಕ್ಕೆ ನನಗೆ ಟೈಮ್ ಇಲ್ಲ. ನನ್ನ ಬದಲು ಬೇರೆ ಯಾರ ಫಿಕ್ಸ್ ಮಾಡಿ ನಂಗೆ ಬೇರೆ ಕೆಲಸ ಅವೆ ಅಂತವ CM-ಗೆ ಲೆಟರ್ ಹಾಕಿತ್ತು ಕಣ. ಆ ಲೆಟರ್ ಕಾಪಿ BJP ಅವ್ರಿಗೆ ಸಿಕ್ಕಿದ್ದೆ ತಡ ಎಲ್ಲ ಅಟ್ಯಾಕ್ ಮಾಡೋ ನೋಡಿಲಿ. ಒಬ್ಬ ಸಚಿವ ಈ ರೀತಿ ಪತ್ರವನ್ನ ಕೊಟ್ಟಿದ್ದನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ನಾಳೆ ರಾಷ್ಟ್ರಧ್ವಜ ಸ್ವಾತಂತ್ರ್ಯೋತ್ಸವ ಆಚರಣೆ ಯಾರಿಗೋಸ್ಕರ? ಬಹಳ ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಆಚರಣೆಯನ್ನು ಮಾಡ್ತಾ ಒಬ್ಬ ಸಚಿವ ಪತ್ರವನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ, ನಾನು ಹೋಗಲ್ಲ, ನನಗೆ ಸಮಯದ ಅವಕಾಶ ಇಲ್ಲ ಅಂತ. ಅದನ್ನ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, ಬದಲಾಯಿಸ್ತಾರೆ ಅಂತಂದ್ರೆ ಏನ್ ರಾಷ್ಟ್ರೀಯ ಧ್ವಜಕ್ಕೆ ರಾಷ್ಟ್ರೀಯ ಆಚರಣೆ ಗೌರವ ಇಲ್ಲೇನೋ? ಸಮಯದ ರಾಷ್ಟ್ರದ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ಲಿಕ್ಕೆ ಆಗದಲ್ಲೇ ಇರುವಂತ ಸಚಿವ ಯಾಕಿರ್ಬೇಕಾದ್ರೆ ಸದನದಲ್ಲಿ? ನೀವು ಇಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ನೀವು ಮಾತಾಡ್ತೀರಿ ಅಂತಂದ್ರೆ ಪರಮೇಶ್ವರ್ ಅವರೇ, ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು. BBMP ಎಲೆಕ್ಷನ್ ಹತ್ರದಲ್ಲೇ ಐತೆ, ನಾನು ಪ್ರಿಪೇರ್ ಆಗ್ಬೇಕು, ನಮಗ್ ಟೈಮ್ ಇಲ್ಲ, ಬೇರೆ ಯಾರನ್ನಾರ ಉಸ್ತುವಾರಿ ಕಳಿಸ್ಕೊಟ್ಬಿಡಿ ಅಂತವ ಜಮೀರು ಲೆಟರ್ ಅಲ್ಲಿ ಉದ್ದುದ್ದಕ್ಕೆ ಬರ್ದಿದ್ರೆ. ಪರಮೇಶ್ವರ್ ಮಾತ್ರ ಜಮೀರಿಗೆ ಹುಷಾರಿಲ್ಲ, ಅಷ್ಟೂರ ಹೋಗ್ ಬರಕ್ಕಾಗೋದಿಲ್ಲ ಅಂತ ವಹಿಸ್ಕೊಂತೈತೆ ಕಣ ಪಾಪ. ಅನಾರೋಗ್ಯ ಇದೆ, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಹೋಗಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಅದಕ್ಕೆ ಮುಖ್ಯಮಂತ್ರಿಗಳು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ತೀವಿ. ಪರಮೇಶ್ವರ್ ಅವರೇ, ಅವರ ಪತ್ರದಲ್ಲಿ ಆರೋಗ್ಯದ ಸಮಸ್ಯೆ ಇದೆ ಅಂತ ಒಂದು ಇಲ್ಲ. ಅವ್ರು ಹೇಳಿರೋದು ಸಮಯದ ಅಭಾವ ಇಲ್ಲ, ಗನಂದಾರಿ ಕೆಲಸ ಇದೆ ಅಂತ ಹೇಳಿರೋದವರು. ಸ್ವಾತಂತ್ರ್ಯ ದಿನ ಎಷ್ಟೋ ಜನಕ್ಕೆ ಧ್ವಜಾರೋಹಣ ಮಾಡೋ ಅವಕಾಶನೇ ಇರೋದಿಲ್ಲ. ಅಂಥದ್ರಲ್ಲಿ ಇದೇನ್ಲ ಕೊಟ್ಟಿರೋ ಅವಕಾಶನೇ ಬಿಟ್ಕೊಡ್ತೈತಿ. ಏನೋ ಸರ್ಕಾರದ ಮೇಲೆ ಸಿಟ್ಕೊಂಡ್ರಂಗೈತೆ ಕಣ. ಧ್ವಜಾರೋಹಣ ಇರ್ಲಿ, ನನಗೆ ಜಿಲ್ಲಾ ಉಸ್ತುವಾರಿನೇ ಬೇಡ ಅಂದೈತಂತೆ. ಇದು ಕೇಳಿದ ಕತೆ ಕೊಟ್ಟಿಲ್ಲ ಅಂತ ಉರ್ಕೊಂಡೈತೆ ಕಣ. ಖಾತೆ ಕೊಟ್ಟಿರೋದೇ ಹೆಚ್ಚು, ಅಂಥದ್ರಲ್ಲಿ ಕೇಳಿದ್ನೇ ಕೊಡಿ ಅಂತ ಕುಂತ್ರೆ ಹೆಂಗಂತ್ಲ? ಅದೇನೋ ಕಾಣೆ ಕಣ, ಆದ್ರೆ ಅಶೋಕ್ ಕುಮಾರ್ ಹತ್ರ ಡೈರೆಕ್ಟ್ ಆಗಿ ಜಮೀರ್ನ ದೇಶದ್ರೋಹಿ ಅನ್ಬಿಟ್ಟೈತಿ. ಒಬ್ಬ ಮಂತ್ರಿಗೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸೋಕ್ಕೂ ಪುರ್ಸೊತ್ತಿಲ್ಲ ಅಂತ ಹೇಳಿದ್ರೆ ಇಂಥವ್ರನ್ನೆಲ್ಲ ಇಟ್ಕೊಂಡು DK ಶಿವಕುಮಾರ್ ಮಂತ್ರಿ ಮಾಡಕ್ಕೆ ಹೋಗಿದ್ದಾರೆ. ಇದು ದೇಶಕ್ಕೆ ಮಾಡಿದಂತ ಅಗೌರವ ಅಲ್ವೇನು? ಅಶೋಕನ ವಿರೋಧ ಪಕ್ಷದ ಲೀಡರ್ ಮಾಡೋದ್ಕಿಂತ IT ಸೆಲ್ಲಿನ ಅಧ್ಯಕ್ಷನ ಮಾಡೋದೇ ಬೆಸ್ಟ್ ಕಂಡ್ಲೆ. ಚೆನ್ನಾಗಿ ಕೆಲಸ ಮಾಡ್ತದೆ ಪಾಪ. ಏನೋ 1.5 ವರ್ಷ ವಿರೋಧ ಪಕ್ಷದ ಲೀಡರ್ ಅಂತ ಹೇಳ್ಕೊಂಡು ಓಡಾಡ್ಲಿ ಬಿಡ್ಲಾಣ. ನೋಡಿಲಿ, ನಾಗೇಂದ್ರನ ಕತೆ ಕೇಳ್ತಿದ್ದಲ್ಲ, ಅದಕ್ಕೂ ಗಾಚಾರ ಬಿಡ್ತಾವೆ. ಇವತ್ತು ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿದೆ. ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಮತ್ತೆ ಮಂತ್ರಿ ಆಗಲಿ ನಮ್ದೇನು ತಕರಾರಿಲ್ಲ. ಯಾವ ಹಣ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿರುವಂತಹ ಮಂತ್ರಿ ವಿರುದ್ಧ ಆರೋಪ ಇರುವಂತದ್ದು. ನಾವು ನಾಗೇಂದ್ರ ವಿಚಾರವಾಗಿ ಹೋರಾಟ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಿ. ಒಬ್ಬ ಕಳಂಕಿತ ಇದೇ ಅಧಿವೇಶನದಲ್ಲಿ ಅವ್ರನ್ನ ಹೊರ ಹಾಕಿದ್ರು, ಇದೇ ಅಧಿವೇಶನದಲ್ಲಿ ಅವ್ರನ್ನ ವಾಪಸ್ ತಗೊಂತ ಇದ್ದಾರೆ. ಅದರಿಂದ ತೆಗೆದಿದ್ದು ಯಾಕೆ, ಸೇರಿಸ್ಕೊಳೋದು ಯಾಕೆ? ಅದರಿಂದ ಅವ್ರನ್ನ ತೆಗೆಯೋವರೆಗೂ ನಮ್ಮ ಹೋರಾಟ ನಾವು ಮಾಡ್ತೀರಿ. ಸಂಪುಟ ಆರೋಪಿಗಳು, ಕಳಂಕಿತರು, ಶಂಕಿತರಿಂದ ಕೂಡಿರುವಂಥ ಸಚಿವ ಸಂಪುಟ ಇದೆ. ಇವರೆಲ್ಲರೂ ರಾಜೀನಾಮೆ ಕೊಡುವ ತನಕ ನಮ್ಮ ಹೋರಾಟವನ್ನು ಮುಂದುವರಿಯುತ್ತೆ. ನಾಳೆಯಿಂದ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ನಾಗೇಂದ್ರನ್ನ ಮಿನಿಸ್ಟ್ರು ಮಾಡಿ ಅರ್ಜೆಂಟ್ ಏನಿತ್ತಂತಲ ಇವಕ್ಕೆ? ಸರ್ಕಾರದಲ್ಲಿ ಪಾಪ ಕೆಲಸ ಮಾಡುವಂತ ಕ್ಯಾಂಡಿಡೇಟ್ಗಳು ಬೇಜಾನಿದ್ವಲ್ಲ,
ಅವುಗಳಲ್ಲಿ ಯಾರನ್ನಾರ ಹಿಡಿದು ಪಟ್ಟೆ ಕಟ್ಟಿದ್ರಿ ಆಡಳಿತ ಪಕ್ಷದ ಒಳಗಿಂದಲೂ ನೆಮ್ಮದಿ ಇರೋದು, ವಿರೋಧ ಪಕ್ಷದ ಕಡೆಯಿಂದಲೂ ನೆಮ್ಮದಿ ಸಿಕ್ಕಿರೋದು. ಇದನ್ನೆಲ್ಲ ಅರ್ಥ ಮಾಡಿ ಸರಿ ಯಾರವ್ರೆ ನಡಿಯಪ್ಪ, ನಮಗೆ ಯಾಕೆ ಇದೆಲ್ಲವ? ಶಿವನೇ ಶಂಭುಲಿಂಗ. ಕುಯ್ತನ್ ಕಣ್ಣು